ಗುರು ಇದು ಹೋಟ್ಲ ಇಲ್ಲ ಪ್ಲಾಸ್ಟಿಕ್ ಡಬ್ಬಗಳು ಗುರು, ಇದು ಹೋಟ್ಲಂತೆ ಗುರು. ಒಳ್ಳೆ ಪ್ಲಾಸ್ಟಿಕ್ ಡಬ್ಬ ಯಾವ್ದೋ ರಾಕೆಟಲ್ಲಿ ಇದ್ದಂಗೆ ಫೀಲ್ ಬರ್ತೈತೆ ನನಗೆ ಮಾತ್ರ. ಎಲ್ಲ ಸ್ಟೈಲಲ್ಲಿ ನೋಡ್ರಿ ಹೆಂಗೆ ಕೊಟ್ಟಿದ್ದಾರೆ ಜಪಾನ್ ಅವರು. ಇದ್ರೊಳಗೆ ಮಲ್ಕೊಳೋದಂತೆ. ಸ್ವಾಮಿ ಇದೇನು ಗುರು, ರಾಕೆಟಲ್ಲಿ ಇದ್ದಂಗೆ ಫೀಲ್ ಬರ್ತೈತೆ ಗುರು. ನೋಡ್ರಿ ಹೋಟ್ಲು ಗುರು ಇದು. ಸ್ವಾಮಿ ನೋಡ್ರಿ ಹೆಂಗೆ. ಹಾಯ್ ಹಲೋ ವಾಟ್ಸಪ್ ಪ್ರಜೆಗಳೇ, ನಾನು ನಿಮ್ಮ ಕನ್ನಡ ಟ್ರಾವೆಲರ್ ಸೌಡ್ಯಕ್ಕೆ ಸ್ವಾಗತ. ಸೊ ನಾನು ಲಾಸ್ಟ್ ಒಂದು ವರ್ಷ ಹಿಂದೆ ನಿಮ್ಗೊಂದು ಹೋಟ್ಲ್ ತೋರಿಸಿದೆ, ಅರ್ಬನ್ ಪಾಟ್ಸ್ ಅಂದ್ಬಿಟ್ಟು. ಒಂದು ಜಪಾನೀಸ್ ಸ್ಟೈಲಲ್ಲಿ ಕ್ಯಾಪ್ಸುಲ್ ಹೋಟೆಲ್ ಅಂತಾರೆ, ಅಂದರೆ ಮಾತ್ರೆ ಹೋಟೆಲು. ಒಳಗಡೆ ಒಂದು ಚಿಕ್ಕ ರೂಮು, ಅದ್ರ ಒಳಗಡೆ ಎಲ್ಲ ಇರ್ತವೆ, ಎಲ್ಲ ಒಂದು ಪ್ಲಾಸ್ಟಿಕಲ್ಲಿ ಮಾಡಿರ್ತಾರೆ ರೂಮ್ ಥರ. ಸೊ ಅದೇ ಥರ ಇನ್ನೊಂದು ಇವಾಗ ಓಪನ್ ಆಗಿದೆ. ಇದು ತುಂಬ ಚೆನ್ನಾಗಿದೆ, ಬನ್ನಿ ತೋರಿಸ್ತೀನಿ. ಆಸ್ಟ್ರೋಪಾಡ್ಸ್ ಅಂದ್ಬಿಟ್ಟು ಸೂಪರ್ ಆಗಿದೆ. ನಾನು ಮುಂಬೈಯಲ್ಲಿದ್ದೀನಿ. ಸೊ ಮುಂಬೈಯಲ್ಲೇ ಇನ್ನೊಂದಿರೋದು ಚೆನ್ನೈ ಸೆಂಟ್ರಲ್ ಹತ್ರ, ಅದ್ರ ಇನ್ನೊಂದು ಇದು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ. ಈ ರೂಮಲ್ಲಿ ನೋಡಿ ಇವೆಲ್ಲ ಪಾಟ್ಸ್ ದೊಡ್ಡದು, ಈ ಮಾತ್ರೆ ಹೋಟೆಲ್ ಅಂತಾರಲ್ಲ, ಈ ಪಾಟ್ಸ್ಗಳೆಲ್ಲ ದೊಡ್ಡದು, ಸ್ವಲ್ಪ ದೊಡ್ಡದಾಗಿ ಇರ್ತವೆ. ಸೊ 2 ಪ್ರೈಸ್ ಇರ್ತವೆ, ಇವಕ್ಕೆಲ್ಲ ಜಾಸ್ತಿ ರೇಟು. ಸೊ ಇದೇ ಥರದ್ದು ಎಷ್ಟಿದೆ, 1 2 3 4 5 6 7 8 ಇಕ್ಕಿದ್ದಾರೆ ದೊಡ್ಡದು. ಇನ್ನೆಲ್ಲ ಚಿಕ್ಕದು ಇಕ್ಕಿರ್ತಾರೆ ನೋಡಿ. ಎಷ್ಟು ಚಿಕ್ಕದು, ಒಂದು ಅಂಗಡಿ ಥರ ಇದೆ ಹೋಟ್ಲಿದು. ಅಂಗಡಿನ ಮಾಡ್ಕೊಂಡಿದ್ದಾರೆ. ಎಷ್ಟಿದೆ ನೋಡೋಣ ಟೋಟಲ್. 1 2 3 4 5 6 7 8 9 10 11 12 13 14 15 16 17 18 19 20 21 22 ಇಕ್ಕೋರು ಗುರು. 22 1000 ರೂಪಾಯಿ ದಿನಕ್ಕೆ ಅಂದರೆ 20,000 ರೂಪಾಯಿ ಬಂದ್ಬಿಡ್ತು ಒಂದೇ ದಿನಕ್ಕೆ. ಒಳ್ಳೆ ವ್ಯಾಪಾರ ಮಾತ್ರ. ಇದು ಚಿಕ್ಕದು ನಾನು ತೊಗೊಂಡಿರೋದು. ಇದು ಒಳಗೋಗಿ ತೋರಿಸ್ತೀನಿ ರೀ. ಸೊ ನೋಡಿ ಬ್ಲೂ ಕಲರ್ ಲೈಟು, ಒಳ್ಳೆ ಜಪಾನೀಸ್ ಸ್ಟೈಲಲ್ಲಿ ಇದೆ ಗುರು. ತುಂಬ ಅದು ದೊಡ್ಡದಕ್ಕೂ ಹೋಗೋಣ, ಇವು ಚಿಕ್ಕದಕ್ಕೂ ಹೋಗೋಣ. ಇವರೇ ಓನರ್. हेलो भाई, हाउ आर यू? फाइन. नाम क्या है भाई? मेरा नाम है अर्नब मंडल. ಇವರೇ ಅಂತ ಓನರ್ ಇದಕ್ಕೆ? ಯು ಆರ್ ದ ಓನರ್ ರೈಟ್? ಓಕೆ. ಹೌ ಮೆನಿ ಪೀಪಲ್ ವಿಲ್ ಕಮ್ ಫಾರ್ 1 ಡೇ ಬ್ರದರ್? लगभग फुल हो जाता है 22 18. So what is the location of this hotel? Location is near of Solitaire Hotel. The perfect location is Shakala. That road is Sahar Road. Price by Price per day का 1400. Okay. So this is bigger one and this is smaller one, capsule. Yeah, some difference, not more difference. ದೊಡ್ಡದಿದೆ ಚಿಕ್ಕದು ಇದೆ, ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ. ನೋಟು ಲಾಕರ್ ಸಿಸ್ಟಮು ಕೊಟ್ಟಿದ್ದಾರೆ. ಎಷ್ಟು ಕ್ರಿಯೇಟಿವ್ ಮಾಡಿದ್ದಾರೆ ನೋಡ್ರಿ. ಚಿಕ್ಕ ಜಾಗ, ಒಳ್ಳೆ ಜಪಾನೀಸ್ ಸ್ಟೈಲಲ್ಲಿ ನೋಡಿ. ಇವೆಲ್ಲ ಲಾಕರ್ಸ್ ಕೊಟ್ಟವ್ರೆ, ನಮ್ಮ ಥಿಂಗ್ಸ್ ಏನೇನು ಇಟ್ಕೊಳಕ್ಕೆ. ಈ ಕಡೆ ನೋಡ್ರೆ ವಾಶ್ರೂಮ್ ಬರ್ತವೆ. ವಾಶ್ರೂಮು ಕ್ಲೀನಾಗಿದೆ. ಮುಂಬೈಯಲ್ಲಿ ಹೋಟ್ಲಲ್ಲಿ ಇಷ್ಟು ಕ್ಲೀನಾಗಿ, ಇನ್ ಮುಂಬೈ ಬ್ರದರ್ ದಿಸ್ ಮಚ್ ಕ್ಲೀನ್ ಹೋಟೆಲ್ ವಿ ಕಾಂಟ್ ಫೈಂಡ್. ಎವ್ರಿವೇರ್ ಇಟ್ ವಿಲ್ ಬಿ ಮೋರ್ ಡರ್ಟಿ. ಬಟ್ ದಿಸ್ ಹೋಟೆಲ್ ಇಸ್ ವೆರಿ ಕ್ಲೀನ್. ಇದು ತುಂಬ ಕ್ಲೀನ್ ಮೈಂಟೈನ್ ಮಾಡಿದ್ದಾರೆ. ಬನ್ನಿ ಒಳಗೋಗಿ ನೋಡಿಸ್ತೀನಿ ಇವಾಗ ಹೆಂಗಿದೆ ಅಂದ್ಬಿಟ್ಟು. ಫಸ್ಟು ದೊಡ್ಡದಿಗೆ ಹೋಗೋಣ, ಇದ್ರೊಳಗೆ ಹೋಗೋಣ. ನೋಡ್ರಿ ಎಲ್ಲ ಜಪಾನೀಸ್ ಸ್ಟೈಲ್ಗೂ. ಐ ಥಿಂಕ್ ಸಮ್ಮನ್ ಇಸ್ ದೇರ್. ಯಾರೋ ಇದಾರೆ ಅನಿಸುತ್ತೆ. ಇದಕ್ಕೆ ಹೋಗೋಣ ಬನ್ನಿ, ಇದಕ್ಕೆ ಹೋಗಿ ಚೆಕ್ ಮಾಡೋಣ. ನೋಡಿ ಡೋರ್ ಲಾಕಿಂಗ್ ಸಿಸ್ಟಮು ಈ ಥರ ಮಾಡೋದು. ಇದಾದ್ಮೇಲೆ ಈ ಥರ ಕ್ಲೋಸ್ ಮಾಡೋದು. ಆರಾಮಾಗಿ ಇಬ್ಬರು ಮಲ್ಕೊಬೋದು ಗುರು ಇದ್ರ ಮೇಲೆ. ಐ ಥಿಂಕ್ 2 people ವಿ ಕ್ಯಾನ್ ಸ್ಲೀಪ್ ಹಿಯರ್ ಆರಾಮ್ಸೆ. ಬಟ್ 1 people ಇಸ್ ಗುಡ್ ಎನಫ್. ಒಬ್ಬರು ಆರಾಮಾಗಿ ಮಲ್ಕೊಬೋದು. ಬನ್ನಿ ಒಳಗೋಣ ಇವಾಗ. ಮೇಲೂ ಇದೆ ಕೆಳಗೂ ಇದೆ. ಸ್ಟೆಪ್ಸ್ಗಳು ನೋಡ್ರಿ, ಸ್ಟೆಪ್ಸ್ಗಳು ಕೊಟ್ಟವ್ರೆ 3 4 ಎಲ್ಲದಕ್ಕೂ ಕೊಟ್ಟಿದ್ದಾರೆ. ಸೊ ಕೆಳಗಡೆ ಬನ್ನಿ. ಇದು ದೊಡ್ಡ ಪಾಡ್ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನ. ಅಪ್ಪ ಒಳ್ಳೆ ಸ್ಪೇಸ್ ಶಿಪ್ ಬಂದಂಗಿದೆ ಗುರು ನಂಗೆ ಮಾತ್ರ. ಫಸ್ಟ್ ಡೋರ್ ಕ್ಲೋಸ್ ಮಾಡೋಣ ಇರಿ. ಡೋರ್ ಕ್ಲೋಸ್ ಮಾಡಿದ್ರೆ ಹೆಂಗೆ ಗೊತ್ತಾಗುತ್ತೆ, ಚಿಕ್ಕದು ಹೋಗೋಣ ದೊಡ್ಡದು ಹೋಗೋಣ. ಕೇಸೆ ಬೈ. ಓಕೆ, ಈ ಥರ ಕ್ಲೋಸ್ ಮಾಡಿಬಿಟ್ಟು ಸೈಲೆಂಟ್ ಗುರು. ಫುಲ್ಲು ಸೈಲೆಂಟು. ಫುಲ್ಲು ಸೈಲೆಂಟು. ಎಷ್ಟು ಸೈಲೆಂಟ್ ಇದೆ ನೋಡಿ. ಟಿ ವಿ ಒಂದು ಕೊಟ್ಟಿರ್ತಾರೆ, ಟಿ ವಿನೂ ಇದೆ. ಪ್ಲಸ್ ಇದು ಇದೆ ನೋಡಿ, ಮಿರರ್ ಇದೆ ಗುರು. ತುಂಬ ಅಟ್ರಾಕ್ಟಿವ್ ಇದರಲ್ಲಿ. ಈ ಮಿರರ್ ತುಂಬ ಅಟ್ರಾಕ್ಟಿವ್ ಕೊಟ್ಟಿರ್ತಾರೆ. ಮತ್ತು USB ಕೊಟ್ಟಿರ್ತಾರೆ, ಸ್ಲೀಪಿಂಗ್ ಮೂಡ್ ಕೊಟ್ಟಿದ್ದಾರೆ ಇದರಲ್ಲಿನೂ. ಮತ್ತು ಟಿ ವಿ ನೋಡೋಕ್ಕೆ ಆಚೆ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂದ್ಬಿಟ್ಟು ಇಯರ್ಫೋನ್ಸ್ ಕೊಟ್ಟಿದ್ದಾರೆ ನಮಗೆ. ಸೀಲಿಂಗಲ್ಲಿ AC ಬರ್ತಾನೆ ಇರುತ್ತೆ. ಇಲ್ಲಿ ವೆಂಟಿಲೇಟರ್ಗಳು ಕೊಟ್ಟಿರ್ತಾರೆ ನೋಡಿ. ಇಲ್ಲಿದೆ ವೆಂಟಿಲೇಟರ್ಸ್. ಇದಕ್ಕೆ ತುಂಬ ಚೆನ್ನಾಗಿದೆ. ಟಿ ವಿ ಆನ್ ಮಾಡೋಣ ಇರಿ, ಆನ್ ಆಗುತ್ತೆ ನೋಡೋಣ. ಯಾವುದಪ್ಪ ಇದು ಅನಿಸುತ್ತೆ. ಓಕೆ, ಆನ್ ಗುರು. ಆನ್ ಆಗ್ತಾ ಇಲ್ಲ. ಇದು ಬೇರೆ ಟಿ ವಿ ಅನಿಸುತ್ತೆ ಇದು. ಓಕೆ, ಅದೇನೋ ಬಟನ್ಸ್ ಇದಾವೆ ಗೊತ್ತಿಲ್ಲ. ಮತ್ತು ಇಲ್ಲಿ ಲೈಟಿಂಗ್ಸು. ಏನು ಗುರು ಲೈಟ್ ಆಫ್ ಆಗೋಯ್ತು. ಇದು ಹೆಂಗೆ ಆನ್ ಮಾಡ್ತೀಗ? ಅವಾಗ ಆಫ್ ಮಾಡಿಬಿಟ್ಟಿದೆ. ಇಲ್ಲಿದೆ ನೋಡಿ ಇಲ್ಲಿ ನೀವು ಜಸ್ಟ್ ಟಚ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕು. ಎಷ್ಟು ಬ್ರೈಟಾಗಿ ಹೊಡಿತಾ ಇದೆ ನೋಡಿ. ಲಾಕರ್ ಕೊಟ್ಟಿರ್ಬೇಕು. ಇದರಲ್ಲಿ ಲಾಕರು ಇಲ್ಲ ಅನಿಸುತ್ತೆ. ಇದರಲ್ಲಿ ಲಾಕರ್ ಇಲ್ಲ.
ಸೊ ನಂದಕ್ಕೆ ಹೋಗೋಣ ಬನ್ನಿ ಇವಾಗ. ನೋಡ್ರಿ ದೊಡ್ಡದು ನೋಡಿದ್ರೆ ಅದು ಕೆಪಾಸಿಟಿ ಚೆನ್ನಾಗಿದೆ, ಆರಾಮಾಗಿ ಮಲ್ಕೊಬೋದು ಅವ್ರು ಆರಾಮಾಗಿ. ತುಂಬ ಸ್ಪೇಸ್ ಇದೆ, ಎಷ್ಟು ಸ್ಪೇಸ್ ಇದೆ ನೋಡಿ, ಒಳ್ಳೆ ಸ್ಪೇಸ್ ಶಿಪ್ಪಲ್ಲಿ ಹೋದಂಗೆ ಫೀಲ್ ಬರ್ತಾ ಇದೆ ನಂಗೆ ಮಾತ್ರ. ನಂದಕ್ಕೆ ಹೋಗೋಣ ಬನ್ನಿ ಇವಾಗ. ಇರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ, ವಿನ್ ಆಡಿ, ಅರ್ನ್ ಮಾಡಿ. ಓಹೋ ಯಾವ್ದು ಗುರಿ ಇದು ಸ್ಪೇಸು, ಫುಲ್ ಸ್ಪೇಸ್. ಇಷ್ಟೊತ್ತು ದೊಡ್ಡ ಕ್ಯಾಪ್ಸಲ್ಲಿ ನೋಡಿದ್ರೆ ಇವಾಗ ಚಿಕ್ಕ ಕ್ಯಾಪ್ಸಲ್ಲಿ ನೋಡೋಣ. ಸೊ ಇದಕ್ಕೆ ಡೋರ್ಸ್ ಹೆಂಗೆ ಕೊಟ್ಟಿದ್ದಾರೆ ಅದೇ ಹಿಂಗೆ ಕೊಟ್ಟವ್ರೆ, ಅದಕ್ಕೆ ಹಿಂಗೆ ಫೋಲ್ಡ್ ಮಾಡೋದು, ಇದು ಹಿಂಗೆ ತೆಗೆಯೋದು. ನನ್ನ ಕ್ಯಾಪ್ಸಲ್ ಹೋಟ್ಲಲ್ಲಿ ಏನಿದೆ ನೋಡೋಣ ಬನ್ನಿ ಇವಾಗ. ಓಕೆ, ಕ್ಲೋಸ್ ಮಾಡೋಣ, ಆಚೆ ಸೌಂಡ್ ಹೋಗ್ತೈತಿಲ್ಲ ಅಂದರೆ. ಸೊ ಈ ಕ್ಯಾಪ್ಸಲ್ ಹೋಟ್ಲಲ್ಲಿ ಏನೂ ಅಷ್ಟೇ, ಒಂದು ಟಿ ವಿ ಕೊಟ್ಟಿದ್ದಾರೆ. ಟಿ ವಿ ಆದಮೇಲೆ ಹೆಡ್ಫೋನ್ಸು ಸೇಮ್ ಅದೇ ಥರ, ಲೈಟ್ಸು, ಪಿಲ್ಲೋ, ಬ್ಲ್ಯಾಂಕೆಟು, ಟವಲ್ ಕೊಟ್ಟಿರ್ತಾರೆ, ಮತ್ತು ಪ್ಲಸ್ 2 ವಾಟರ್ ಬಾಟಲ್ಸ್ ಕೊಡ್ತಾರೆ ನಮಗೆ. ಅದಾದಮೇಲೆ ಓಕೆ ಲೈಟ್ಸು, ಏನೇನು ಲೈಟ್ಸ್ ಬರ್ತಾವೆ ಇಲ್ಲಿ ಚೆಕ್ ಮಾಡೋಣ ರೀ. ನೋಡಿ ಅಲ್ಲಿ ಲಾಕರ್ ಇದ್ದಿಲ್ಲ, ಇದಕ್ಕೆ ಲಾಕರ್ ಇದೆ. ಓಕೆ, ಇದಕ್ಕೆ ಲಾಕರ್ ಇದೆ. ರೀಡಿಂಗ್ ಲೈಟು, ಓಕೆ ರೀಡಿಂಗ್ ಲೈಟು ನೋಡ್ರಿ, ಯಪ್ಪ ಸೂಪರ್ ರೀ. ನೋಡಿ ಚಿಕ್ಕದು ಒಂದು ಪ್ಲಾಸ್ಟಿಕ್ ಬಾಕ್ಸ್ ಒಳಗಡೆ ಏನೇನು ಮಾಡಿದ್ದಾರೆ ನೋಡಿ, ಎಷ್ಟು ಕ್ರಿಯೇಟಿವಿಟಿ. ರೆಡ್ ಲೈಟು ಮತ್ತು ಬ್ಯಾಕ್ ಲೈಟು, ಬ್ಲ್ಯಾಕ್ ಬರ್ತಾಯಿಲ್ಲ ಬ್ಯಾಕ್ ಲೈಟು. ಓಕೆ, ಬ್ಯಾಕ್ ಲೈಟ್ ಹಾಕಿದ್ರೆ ಫುಲ್ ಬ್ಲೂ ಕಲರ್ ಗುರು, ಯಪ್ಪ ಸೂಪರ್ ಗುರು, ಮಾತ್ರ ಸೂಪರ್ ಆಗಿದೆ ಬ್ಯಾಕ್ ಲೈಟು ನೋಡಿ, ಬ್ಲೂ ಕಲರು, ಫುಲ್ ಬ್ಲೂ ಅಂದರೆ ಬ್ಲೂ. ಟಿ ವಿ ಆನ್ ಮಾಡ್ಬೋದು, ಆದರೆ ಅದು ಹೆಂಗೋ ಗೊತ್ತಿಲ್ಲ, ಚೆಕ್ ಮಾಡಬೇಕಂತ. USB ಕೇಬಲ್ಗಳು ಕೊಟ್ಟಿದ್ದಾರೆ, ಇದು ಆಫ್ ಮಾಡ್ಬಿಡೋಣ. ಓಕೆ, ಮತ್ತು ಇವಾಗ ಕರೆಕ್ಟಾಗಿದೆ ನೋಡಿ. ಈ ಥರ ಇರುತ್ತೆ ಗುರು ಒಂದು ಕ್ಯಾಪ್ಸಲ್ ಹೋಟ್ಲ್ ಅಂದರೆ ಈ ಥರ. ಇವತ್ತು ಫುಲ್ ನಾನು ಇಲ್ಲೇ ಸ್ಟೇ ಮಾಡ್ತೀನಿ, ಇದಾದಮೇಲೆ ಬಾರದು ನೋಡೋಣ. ಈ ಲಾಕರ್ಸ್ ಬಟನ್ಸು ಏನಿಲ್ಲ ಅಷ್ಟೇ. ಅದಾದಮೇಲೆ ಇನ್ನೇನು ಕೊಟ್ಟಿದ್ದಾರೆ, ಏರ್ ಔಟ್ಲೆಟ್ ಆಗುತ್ತಂತೆ ನೋಡಿ. ಇಲ್ಲಿ ವೆಂಟಿಲೇಟರ್ ಕೊಟ್ಟಿರ್ತಾರಲ್ಲ AC ಬರೋಕ್ಕೆ, ಅದರಿಂದ ಏರ್ ಔಟ್ಲೆಟ್ ಆಗುತ್ತೆ. ಇಯರ್ಫೋನ್ಸ್ ಕೊಟ್ಟಿರ್ತಾರೆ ಅಷ್ಟೇ. ಸರ್ ಇದರ ಬೆಲೆ 1200 ರೂಪಾಯಿಂದ 1300 ರೂಪಾಯಿ ಒಂದು ದಿನಕ್ಕೆ. ಹೋಟ್ಲಲ್ಲೇ ಇರ್ಬೋದು ಅದೇ ಪ್ರೈಸ್ಗೆ, ಅಥವಾ ಇದೊಂಥರ ನ್ಯೂ ಎಕ್ಸ್ಪೀರಿಯೆನ್ಸು ಅಷ್ಟೇ. ನಮಗೆಲ್ಲರಿಗೂ ಗೊತ್ತು, ಜಿಯೋ ಫೋನ್ ಗೊತ್ತು, ಜಿಯೋ ಸಿಮ್ ಗೊತ್ತು, ಜಿಯೋ ಲ್ಯಾಪ್ಟಾಪು ಗೊತ್ತು ಗುರು. ಆದರೆ ಇಲ್ಲಿ ನೋಡ್ರಿ, ಜಿಯೋ ಮಾಲು ಮುಂಬೈಯಲ್ಲಿರೋದು, ಹೊಸ್ದಾಗಿ ಕಟ್ಟಿದ್ದಾರೆ, ರೀಸೆಂಟಾಗಿ ಕಟ್ಟಿರೋದು ನೋಡಿ, ಜಿಯೋ ಮಾಲ್ ಗುರು. ನಾನು ನಿಜವಾಗ್ಲೂ ಅಂದ್ಕೊಂಡಿಲ್ಲ, ಈ ಜಿಯೋ ಮಾಲಲ್ಲಿ ಎಲ್ಲ ಬ್ರ್ಯಾಂಡ್ಸ್ ಲಕ್ಸುರಿ ಬಟ್ಟೆಗಳಿದೆ, ಐಷಾರಾಮಿ ಬಟ್ಟೆಗಳು ಸಿಗ್ತಾವಂತೆ, ಮತ್ತು ಎಲ್ಲ ಐಷಾರಾಮಿ ತನೇ ಇರ್ತಾವಂತೆ. ಬನ್ನಿ ಒಳಗೋಗಿ ನೋಡೋಣ ಇವಾಗ. ನೋಡಿ ಇದೇ ಎಂಟ್ರೆನ್ಸ್, ಎಷ್ಟು ಸೆಕ್ಯೂರಿಟಿ ಮಾಡಿ ನೋಡಿ. ಎಮಿರೇಟ್ಸ್ NBD ಅಂತ, ಇದು ದುಬೈ ಬ್ಯಾಂಕು, ಮುಂಬೈಯಲ್ಲಿ ಐತೆ ಗುರು. ಅವಳು ಸೆಕ್ಯೂರಿಟಿ ಎಲ್ಲ ಮುಗಿಸ್ಕೊಂಡು ಒಳಗೆ ಬಂದಿದ್ದೀವಿ ನೋಡಿ. ಇದು ಎಂಟ್ರೆನ್ಸ್, ಇದು ಜಿಯೋ ಮಾಲ್ಗೆ ಇದು ಎಂಟ್ರೆನ್ಸ್. ಪಕ್ಕದಲ್ಲಿ ಎಲ್ಲ ಸುತ್ತಲೂ ಬ್ಯಾಂಕ್ಸ್ ಇದಾವೆ. ಬನ್ನಿ ಒಳಗೆ ಹೋಗೋಣ. ಒಳಗೆ ಹೆಂಗಿದೆ, ಯಾವ ಥರ ಇದೆ ನೋಡೋಣ. ಇಲ್ಲಿ ನೋಡ್ಬೋದು ಎಲ್ಲ ಥರ ಮೇಲೆ ನೋಡಿ, ಫುಲ್ ಲೈಟಿಂಗ್ಸ್ ಥರ ಹಾಕಿದ್ದಾರೆ. ನಾರ್ಮಲ್ ಮಾಲ್ ಇದ್ದಂಗಿದು ಹಂಗೆ ಇದೆ ಗುರು. ಆದರೆ ಬ್ರ್ಯಾಂಡ್ಸ್ ಮಾತ್ರ, ಬಟ್ಟೆಗಳ ಬ್ರ್ಯಾಂಡ್ಗಳು ಅತಿ ದೊಡ್ಡ ಬ್ರ್ಯಾಂಡ್ಗಳು ಇಕ್ಕಿದ್ದಾರೆ, ಐಷಾರಾಮಿ ಬ್ರ್ಯಾಂಡ್ಗಳು ಎಲ್ಲ ಥರನೂ ಇಕ್ಕಿದ್ದಾರೆ. ಇದ್ರೊಳಗಡೆ ಈ ಮಾಲ್ ಒಳಗಡೆ ಇನ್ನೊಂದು ವಿಷಯ ಅಂದರೆ ಆ್ಯಪಲ್ ಸ್ಟೋರ್ ಗುರು. ಅತಿ ದೊಡ್ಡ, ಇಂಡಿಯಾದಲ್ಲೇ ದೊಡ್ಡ ಆ್ಯಪಲ್ ಸ್ಟೋರು ಈ ಮುಂಬೈಯಲ್ಲಿ ಇರೋದು. ಅದು ಜಿಯೋ ಮಾಲ್ ಒಳಗನೆ ಇರೋದು ನೋಡಿ, ಕಾಣಿಸ್ತಾ ಇದೆಯಾ? ಫುಲ್ ಗ್ಲಾಸಲ್ಲಿ ಕಟ್ಟಿದ್ದಾರೆ. ಎಲ್ಲ ಥರ ಹೊಸ ಐಫೋನ್ಗಳು ಇಲ್ಲಿ ಸಿಗ್ತಾವೆ ಗುರು, ಎಷ್ಟು ಬೇಕು ಎಲ್ಲ ಸಿಗ್ತಾವೆ. ಬನ್ನಿ ಒಳಗಡೆ ಬಂದಿದ್ದೀವಿ ನೋಡಿ, ಎಷ್ಟು ಫೋನ್ಗಳು ಇಕ್ಕಿದ್ದಾರೆ. ದುಬೈ ಮಾಲಲ್ಲಿ ಹೆಂಗಿತ್ತು ಗುರು, ನಾನು ದುಬೈ ಮಾಲಲ್ಲಿ ತೋರಿಸಿದ್ದೀನಿ ನಿಮಗೆ ಆ್ಯಪಲ್ ಸ್ಟೋರ್ ಯಾವ ಥರ ಇರುತ್ತೆ ಅಂದ್ಬಿಟ್ಟು. ಸೇಮ್ ಅದೇ ಥರ ಮಾಡಿದ್ದಾರೆ. ಪ್ಲಸ್ 2 ಡಬಲ್ ಫ್ಲೋರ್ ಮಾಡಿದ್ದಾರೆ ನೋಡಿ, ಕೆಳಗಡೆ ಒಂದು ಮೇಲೊಂದು. ಎಷ್ಟು ಜನ, ಒಂದು 100 ಜನ ಬಂದ್ರೂ ತೊಗೊಂಡು ಹೋಗ್ಬೋದು ಒಂದೇ ಸಲ. ಅಷ್ಟು ಫೋನ್ಗಳು, ಎಲ್ಲ ಫೋನ್ಗಳು. ಅದು ಸ್ವಲ್ಪ ರೇಟು ಆನ್ಲೈನ್ ಇನ್ಕ. ಸೊ ನಿಮ್ಗೆ ಇಷ್ಟೊತ್ತು ನಾನು ಏನು ತೋರಿಸ್ಕೊಂಬಂದು, ಜಿಯೋ ಮಾಲ್ ತೋರಿಸಿದೆ, ಹೋಟೆಲ್ ತೋರಿಸಿದೆ. ಇವಾಗ ನಿಮಗೆ ತಾಜ್ ಪ್ಯಾಲೇಸ್ ತೋರಿಸಿದ್ದೀನಿ ನೋಡಿ, ತೋರಿಸಿದ್ದೀನಿ ಲಾಸ್ಟಲ್ಲಿ. ಇವಾಗ ಆಗಸ್ಟು ಸೆಪ್ಟೆಂಬರ್ ಬಂದರೆ ಇಲ್ಲಿ ಅರಬ್ಸ್ ಬಂದುಬಿಡ್ತಾರೆ. ಅರಬ್ಸ್ ಅಂದರೆ ದುಬೈಯಿಂದ ಅವರು ಪ್ರತಿ ವರ್ಷ ಆಗಸ್ಟು ಸೆಪ್ಟೆಂಬರ್ ಅಕ್ಟೋಬರ್ ಇಲ್ಲೆಲ್ಲ ಹೋಟೆಲ್ಸ್ಗಳು ಎಲ್ಲ ಫುಲ್ ಆಗ್ಬಿಟ್ಟಿರ್ತಾವೆ. ಯಾಕೆ ಬರ್ತಾರೆ ಅಂದರೆ ಅವ್ರ ಜನ, ಇಲ್ಲಿ ಮಳೆ ಬೀಳುತ್ತೆ, ಆ ಮಳೆನ ನೋಡೋಕೆ ಬರ್ತಾರಂತೆ ಅಲ್ಲಿಂದ, ದುಬೈಯಿಂದ ಮುಂಬೈಗೆ. ಅದು ಮುಂಬೈಗೆ ಇಲ್ಲಿ ಹೋಟ್ಲುಗಳು ನೀವೇನೋ ಆಗಸ್ಟು ಅಕ್ಟೋಬರ್ ಸೆಪ್ಟೆಂಬರ್ಗೆ ಹೋಗಿ ತಾಜ್ ಪ್ಯಾಲೇಸ್ ಹೋಟ್ಲ್ ಪಕ್ಕದಲ್ಲಿ ಸುತ್ತಲೂ ಒಂದು ಸುಮ್ಮನೆ ಹಂಗೆ ಗ್ರೌಂಡ್ ಹಾಕೊಂಡು ಬನ್ನಿ, ಫುಲ್ಲು ಸುತ್ತಲೂ ನಿಮಗೆ ಅರಬ್ಸ್ ಕಾಣಿಸ್ತಾನೆ ಇರ್ತಾರೆ. ಎಲ್ಲ ಅರಬ್ ಜನನೇ, ಎಲ್ಲರ ಫುಲ್ ತುಂಬೋಗ್ಬಿಟ್ಟಿರ್ತವೆ. 3000 ಇರೋದು ಹೋಟ್ಲುಗಳೆಲ್ಲ 6000 7000. ಇಲ್ಲಿ ಒಂದು ಹೋಟ್ಲಿಗೆ, ತಾಜ್ ಪ್ಯಾಲೇಸ್ ಹೋಟ್ಲಿಗೆ ಆಲ್ಮೋಸ್ಟ್ 30,000 ಕೊಡಬೇಕು ಒಂದು ದಿನಕ್ಕೆ. ಫುಲ್ ಬುಕ್ ಆಗ್ಬಿಟ್ಟಿರುತ್ತೆ, ಎಲ್ಲ ಅರಬ್ಸ್ ಬಂದುಬಿಟ್ಟಿರ್ತಾರೆ. ಅದು ಅವ್ರಿಗೆ ಒಂಥರ ಖುಷಿ. ಇವಾಗ ಹಾಲಿಡೇಸ್ ಬೇರೆ ಅವರಿಗೆ, ಸೊ ಅದಕ್ಕೋಸ್ಕರ ಎಲ್ಲ ಅರಬ್ ಪೀಪಲ್ ಬಂದುಬಿಟ್ಟಿರ್ತಾರೆ.